ಶ್ರೀನಿವಾಸ್ ಉದ್ಯಾನನಗರಿಯ ಶ್ರೀನಿವಾಸನಿಗೆ ಇಂದು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯನ್ನು ನೆರವೇರಿಸಲಾಯಿತು. ಇನ್ನು ಮುಂದೆ ನಮ್ಮ ಕ್ರೀಡಾ ಜಗತ್ತನ್ನ ತನ್ನ ಪುಟ್ಟ ಕಣ್ಗಳಲ್ಲಿ ನೋಡಿ ನಡೆಯುತ್ತಾರೆ. ಯಾರಿಗೂ ಬೇಡವಾಗಿ ಅನಾಥವಾಗಿ ನನ್ನ ಭಾರತೀಯ ಆವರಣದಲ್ಲಿದ್ದ ಪುಟ್ಟ ಕಂದ ಶ್ರೀನಿವಾಸ್ ಅಂದು ಮಾಯದಂತಹ ತಾಯಿನ ಬರೆದುಕೊಂಡ. ಈಗ ಅದೃಷ್ಟ ಮತ್ತೆ ಈ ಪೋರ್ನ ಕೈ ಹಿಡಿದಿದೆ. ಕೈಗೊಂಡಿದ್ದ ಕಣ್ಣು ಮತ್ತೆ ಸಿಕ್ಕಿದೆ. ಸುವರ್ಣ ನ್ಯೂಸ್ ಸತತವಾಗಿ ವಿತರಿಸಿದ ವರದಿಯ ಫಲವಾಗಿ ಶ್ರೀನಿವಾಸನಿಗೆ ನೆರವಿನ ಮಹಾಪುರ ಹರಿದು ಬಂದಿದೆ. ನಾರಾಯಣ ನೇತ್ರಾಲಯದಲ್ಲಿ ಇಂದು ಯಶಸ್ವಿಯಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆಯೂ ಮಾಡಲಾಯಿತು. ಇನ್ನು ಶ್ರೀನಿವಾಸ್ ಕಣ್ತಿರಿದು ಜಗತ್ತನ್ನ ನೋಡುವುದೊಂದೇ ಬಾಕಿ. ಅದೇ ನಾನೇ ಆಪರೇಟ್ ಮಾಡ್ತಿದ್ದೆ. ಒಂದೂವರೆ ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆಯುತ್ತಿರುವಾಗ ಪೂರ್ಣ ಮನೆಯವರಲ್ಲಿ ಪ್ರತಿ ನಿಮಿಷವೂ ಆತಂಕ, ಭಯ. ಆಪರೇಷನ್ ಯಶಸ್ವಿಯಾಗಿ ಮಗು ಹೊರಬಂದ ಕೂಡಲೇ ಅವರ ಸಂತೋಷಕ್ಕೆ ಪಾರಲಿಲ್ಲ. ಈ ಸುಸಂದರ್ಭಕ್ಕೆ ಕಾರಣರಾಗದೆ ಎಲ್ಲ ಕೃತಜ್ಞತೆ ಸಲ್ಲಿಸುತ್ತಾ ಗದ್ಗದಿತರಾಗುತ್ತಿದ್ರು ಮಾಯಾ. ದೇವರು ಅಂತಾನೆ ಹೇಳ್ಬೋದಮ್ಮ. ಒಂದು ವರ್ಷನ ನಾನು ಅಂದು ಸಾಕಾಗೋಗ್ಬಿಟ್ಟಿತ್ತು. ಅದು ಕಣ್ಣು ಬರಲಿ ಹಾಕೊಡ್ತೀನಿ, ಕಣ್ಣು ಯಾವ್ದನ್ನ ಬರ್ಬೇಕಮ್ಮ ಬರ್ಲಿ ಅಂತ ನಾವು ಏನು ಮಾಡೋಕ್ಕಾಗುತ್ತೆ, ಹಾಕೊಡ್ತೀನಿ ಅಂತ ಅವತ್ತಿಂದ ಹೇಳ್ತಾ ಇದ್ರು. ದಿಢೀರ್ ಅಂತ ನೆನ್ನೆ ನಿನ್ನ ಮಗನ ಕಣ್ಣು ಸಿಕ್ಕಿದೆ, ನನ್ನ ಕಣ್ಣು ಹಾಕ್ಕೊಡ್ತಾ ಇದ್ದೀನಿ, ಮಗುನ ಎತ್ಕೊಂಡು ಬನ್ನಿ ಅಂತ ಹೇಳಿದಮ್ಮ. ಆಮೇಲೆ ಬೆಳಗಿಂದ ಏನೋ ಏನೋ ಅಂತ ಅಂದ್ಬಿಟ್ಟು ಭಾರಿ ನೋವು ಕೊಟ್ಬಿಟ್ಟೆ. ಆದರೆ ನಿಮ್ಮ ಮಗು ತೊಡಗಲೈತೆ, ತುಂಬ ಸಂತೋಷ ಆಗ್ತಾ ಇದೆ ಅಮ್ಮ. ಅವರು ಎಲ್ಲ ಡಾಕ್ಟರ್ ಬಂದು ತುಂಬ ಇದು ಮಾಡಿದ್ದಾರೆ ನನಗೆ. ಅವರಿಗೆ ತುಂಬ ಧನ್ಯವಾದಗಳು. ಅದು ಸುವರ್ಣ ನ್ಯೂಸು, ಸುವರ್ಣ ಚಾನಲ್ ಅವ್ರಿಗೂ ನಿಮ್ಮೆಲ್ಲರಿಗೂ ಅಮ್ಮ ನನಗೆ ಅಂತ. ಬೆಳಗ್ಗೆ 11 ಗಂಟೆಯಿಂದ 12:30ವರೆಗೆ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಯಿತು. 1 ವರ್ಷದ 4 ತಿಂಗಳ ಹಸುಗೂಸಿಗೆ ಆಪರೇಷನ್ ಇದ್ರೆ ಅದು ಕ್ಲಿಷ್ಟವೇ ಸರಿ. ಅದನ್ನು ಯಶಸ್ವಿಯಾಗಿ ಮುಗಿಸಿ ಮಗುವಿನ ಬಾಳಲ್ಲಿ ಬೆಳಕನ್ನ ಮೂಡಿಸಿದ ಸಮಾಧಾನ ನಾರಾಯಣ ನೇತ್ರಾಲಯದ ವೈದ್ಯರಲ್ಲಿತ್ತು. ಪಾನೀಯ ಕರಿಗುಡ್ಡೆ ಅಷ್ಟೇ ಮುಕ್ಕಾಲ್ವಾಸಿ ತೆಗೆದು ಅದನ್ನ ಈ ಶ್ರೀನಿವಾಸ್ಗೆ ಹಾಕಿ ಸುಮಾರು 16 ಹೊಲಿಗೆಗಳು ಹಾಕಿ ಹೊಲಿದಿರೋದು. ಅದು ಹಾಕಿದ ನಂತರ ಕೊನೆಗೆ ಎಲ್ಲ ಕ್ಲಿಯರ್ ಆಗಿ ಚೆನ್ನಾಗಿ ಸ್ಪಷ್ಟವಾಗಿ ಕಾಣುವಾಗಿ ನಮಗೂ ಕಾಣಿಸ್ಬೇಕು. ಕರಿಗುಡ್ಡೆ ಹಿಂಭಾಗದಲ್ಲಿ ಈ ಎಲ್ಲ ಚೆನ್ನಾಗಿ ಕಾಣಿಸ್ತು ಅಂದರೆ ಹಾಗಿದ್ರೆ ಕರಿಗುಡ್ಡೆ ಕ್ಲಿಯರ್ ಆಗಿದೆ ಅಂತ ಚೆನ್ನಾಗಾಗಿದೆ. ಅಷ್ಟರಲ್ಲಿ ಏನು ತೊಂದರೆ ಇಲ್ಲ. ಸೊ ನಾಳೆವರೆಗೂ ಬ್ಯಾಂಡೇಜ್ ಹಾಕಿರ್ತೀವಿ. ನಾಳೆ ಬೆಳಿಗ್ಗೆ ಬ್ಯಾಂಡೇಜ್ ತೆಗೆದು ನೋಡಿ ನಂತರ ಮತ್ತೆ ಮುಂದಿನ ಔಷಧಗಳೇನೇನಿದೆ ಅದೆಲ್ಲ ಹಾಕಿ ಚೆನ್ನಾಗಿ ಮಾಡ್ತೀವಿ. ಸೇನನಿಗೆ ನೆರವಿನ ಮಹಾಪೂರವೇ ಹರಿದು ಬರುತ್ತಿದೆ. ಉಚಿತ ಚಿಕಿತ್ಸೆಯನ್ನು ನೇತ್ರಾಲಯ ನೀಡಿದ್ರೆ ಸಿಎಂ ಕಡೆಯಿಂದ 1 ಲಕ್ಷ ಪರಿಹಾರ ದೊರೆತಿದೆ. ಜೆಡಿಎಸ್ ಮುಖಂಡ ಎಚ್ ಡಿ ಕುಮಾರಸ್ವಾಮಿ ಅವರು 25,000 ರೂಪಾಯಿ ನೀಡಿದ್ರೆ ಕ್ರೀಡಾ ಸಚಿವ ಗೂಳಿಹಟ್ಟಿ ಶ್ರೀಧರ್ 50,000 ರೂಪಾಯಿ ನೀಡಿದ್ದಾರೆ. ಇವಿಷ್ಟು ಧನ ಸಹಾಯವಾದರೆ ಹಾರೈಕೆಗಳು, ಶುಭಾಶಯಗಳನ್ನ ನೀಡುವವರಿಗಂತೂ ಲೆಕ್ಕವಿರಲಿಲ್ಲ. SMS ಮೂಲಕ ನೂರಾರು ಸಾವಿರಾರು ಮಂದಿ ಶ್ರೀನಿವಾಸನಿಗೆ ಶುಭ ಹಾರೈಸಿದರು. ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ನಾರಾಯಣಗೌಡ ಮಗುವಿಗೆ ಹಾರೈಸಿದರು. ಮನುಷ್ಯತ್ವ ಮೆರೆದ ಮಾನರನ್ನು ಅಭಿನಂದಿಸಿದರು. ಅಂತೂ ಇಂತೂ ಶ್ರೀನಿವಾಸನಿಗೆ ದೃಷ್ಟಿ ಬಂದಾಯಿತು. ಎಲ್ಲರ ಪರಿಶ್ರಮ ಸಾರ್ಥಕತೆಯನ್ನು ಪಡೆದಂತಾಯಿತು. ಮುಂದೆ ಆತನ ಭವಿಷ್ಯ ಹಸನಾಗಿರಲಿ, ಬಾಳಲ್ಲಿ ಸದಾ ಸಂತಸವೇ ತುಂಬಿರಲಿ ಎನ್ನುವುದೇ ಎಲ್ಲರ ಆಶಯ. ಸುವರ್ಣ ನ್ಯೂಸ್ ತಂಡಕ್ಕೂ ಅಂದುಕೊಂಡದನ್ನ ಸಾಧಿಸಿದ ಸಮಾಧಾನ. ಪ್ರತಿಮಾ ಭಟ್ ಜೊತೆ ಹಬೀಬ್ ಚಂಡಿ, ಸುವರ್ಣ ನ್ಯೂಸ್, ಬೆಂಗಳೂರು. ಅಶೋಕ್ ಹಾಜರಿಯವರನ್ನ ಗಲ್ಲಿಗೇರಿಸಿ ಎಂಬ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕರ್ನಾಟಕ ವಕೀಲರ ಪರಿಷತ್